ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಗ್ಲೀಷ್ ಓದೋದು ಬಹಳ ಕಷ್ಟ ಆಗ್ತಾ ಇದೆ ನಿಮಗೆ. ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ಕೊಡ್ತೀನಿ. ಆ ಸಿಂಪಲ್ ಟ್ರಿಕ್ಕಿಂದ ನೀವು ಇಂಗ್ಲೀಷನ್ನ ನೀವು ಸಿಂಪಲ್ ಆಗಿ ಈಸಿಯಾಗಿ ಓದ್ಬೋದು. ಮರೆಯೋ ಚಾನ್ಸೇ ಇರಲ್ಲ. ಇಂಗ್ಲೀಷ್ ನಮಗೆ ನೆನಪಲ್ಲಿರಲ್ಲ, ಕೆಲವು ಪದಗಳು ಓದ್ತೀವಿ, ಅದು ನೆನಪಲ್ಲಿರಲ್ಲ. ಯಾಕೆಂದರೆ ಅದು ಓದೋ ಪ್ಯಾಟರ್ನ್ ನಿಮಗೆ ಗೊತ್ತಿರಲ್ಲ, ಓದೋ ವಿಧಾನ ನಿಮಗೆ ಗೊತ್ತಿರಲ್ಲ. ಓಕೆ, ಸೊ ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ವಿಧಾನನ ಹೇಳ್ಕೊಡ್ತೀನಿ ನಿಮಗೆ. ಆ ವಿಧಾನದಿಂದ ನೀವು ಇಂಗ್ಲೀಷನ್ನ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಮರಿದಿರೋ ಹಾಗೆ ಓದ್ಬೋದು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲೀಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ, ಇಷ್ಟ ಆಗದಿರೋ ಒಂದು ಲೈಕ್ ಕೊಡಿ ನಿಮಗೆ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೋದು. ಹಾಗೇನೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೈಟ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ನೀವು ಸ್ಪಷ್ಟವಾಗಿ ಓದೋದು ಬರೆಯೋದು ಕಲಿಬೇಕಾದ್ರೆ ಒಂದು ಟ್ರಿಕ್ ಗೊತ್ತಿರಬೇಕು ನಿಮಗೆ. ಯಾವ ಟ್ರಿಕ್ಕು? ಅದು ಯಾವ ಟ್ರಿಕ್ ಅಂತ ನಾನು ಹೇಳ್ತೀನಿ ಇವತ್ತು. ಸೊ ಒಂದು ಟ್ರಿಕ್ ಅಲ್ಲ, ಬಹಳ ಟ್ರಿಕ್ಸ್ ಗೊತ್ತಿರಬೇಕು. ಅದರಲ್ಲಿ ಇದು ಒಂದು. ಈಗ ನಾವು ಇಷ್ಟು ದಿನ ಏನ್ ಕಲಿತಾ ಇದ್ವಿ? ಫೋನಿಕ್ಸ್, ಬ್ಲೆಂಡಿಂಗ್ ಕಲಿತಾ ಇದ್ವಿ. ಅಂದ್ರೆ ಎರಡು ಅಕ್ಷರಗಳನ್ನ ಕೂಡಿಸ್ತಾ ಇದ್ವಿ. ಫಸ್ಟ್ ಏನ್ ಕಲ್ತ್ವಿ ನಾವು? ಫೋನಿಕ್ಸ್, ಆಪ್ ಬ ಕ ಡ ಇದೆಲ್ಲ ಕಲ್ತ್ವಿ. ಆಮೇಲೆ ಆಪ್ ಆಕ್ ಆಟ್ ಆಫ್, ಆಮೇಲೆ ಬ್ಯಾ ಬೇಬಿ ಬಾಬ್, ರೈಟ್? ಆಮೇಲೆ ಏನೇನ್ ಕಲ್ತ್ವಿ? ಬ್ಲಾ ಬ್ಲೇ ಬ್ಲಿ ಬ್ಲಾ ಬ್ಲ. ಆಮೇಲೆ ಡೈಗ್ರಾಫ್ಸ್, SH CH PH. ಎರಡು ಅಕ್ಷರಗಳು ಬಂದಾಗ ಒಂದೇ ಸೌಂಡ್ ಬರುತ್ತೆ. ಆಮೇಲೆ ಮೂರು ಅಕ್ಷರಗಳು STR SCR, ಸೊ ಸ್ಕ್ರಾಪ್, ಸ್ಕ್ರೀಸ್, ಕ್ರಾಸ್, ಇದೆಲ್ಲ ಕಲ್ತ್ವಿ. ಸೊ ಇವೇನೇ ಕಲ್ತ್ರು ಇಂಗ್ಲಿಷ್ ಅಲ್ಲಿ ನಮಗೆ ಅದು 100% ಆಗೋದಿಲ್ಲ. ರೈಟ್? ಸೊ ನಾವ್ ಏನೇನೋ ಇಷ್ಟು ದಿನ ಏನ್ ಕಲ್ತ್ವಿ ಅನ್ನೋದು ಗೊತ್ತು ನಿಮಗೆ. ಅದ್ರ ಜೊತೆಗೆ ನಾವು ಸೆಂಟೆನ್ಸ್ ಕಲ್ತ್ವಿ, ರೈಟ್? ಸೆಂಟೆನ್ಸ್ ಕಲ್ತ್ವಿ. ಆಮೇಲೆ ಇನ್ನೇನ್ ಕಲ್ತ್ವಿ? ಅದಲ್ಲದೆ ಸೈಟ್ ವರ್ಡ್ಸ್. ಏನು? ಸೈಟ್ ವರ್ಡ್ಸ್. ಸೈಟ್ ವರ್ಡ್ಸ್ ಅಂದ್ರೆ ಯಾವುದು? ಆಮ್, ಈಸ್, ವಾಸ್, ಇವೆಲ್ಲ ಸೈಟ್ ವರ್ಡ್ಸ್ ನಾವ್ ಏನೇನು ಕಲ್ತ್ವಿ ಅದೆಲ್ಲ. ಇವೆಲ್ಲರೂ ಹೊರತಾಗಿ ಇಂಗ್ಲಿಷ್ ಕಲಿಬೇಕಾದ್ರೆ ನಾನು ಹೇಳ್ದಲ್ಲ, ಕನ್ನಡ ತರ ಆಗುದಿಲ್ಲ. ಕನ್ನಡದಲ್ಲಿ ಅಕ್ಷರಮಾಲೆ, ವರ್ಣಮಾಲೆ, ಕಾಗುಣಿತ, ಒತ್ತಕ್ಷರ, ಇವು ಮೂರು ಕಲ್ತ್ರು ಸಾಕು ಹಿಂಗ್ ಕನ್ನಡದಲ್ಲಿ. ಆಮೇಲೆ ಅಕ್ಷರಗಳನ್ನು ಕೂಡ್ಸಕ್ಕೆ ಏನಿಲ್ಲ, ಅಕ್ಷರಗಳು ನಾವು ಓದೋದು ಬರೆಯೋದು ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ. ಬಟ್ ಇಂಗ್ಲಿಷ್ ಅಲ್ಲಿ ಹಂಗಲ್ಲ. ಇಂಗ್ಲಿಷ್ ಅಲ್ಲಿ ಬಹಳ ವಿಷಯಗಳು ಕಲಿಬೇಕಾಗುತ್ತೆ, ಒಂದೇ ತರ ಇರೋದಿಲ್ಲ ಅದು. ಈಗ ನಾನು ಹೇಳಿದಲ್ಲ, ಸೈಟ್ ವರ್ಡ್ಸ್ ಕಲಿಬೇಕು ಅಂತ ಹೇಳಿದ್ರೆ, ಸೈಟ್ ವರ್ಡ್ಸ್ ಅದು 120 ವರ್ಡ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದಲ್ಲದೆ ನಿಮಗೆ ಸೈಲೆಂಟ್ ಲೆಟರ್ಸ್ ಅಂತಾನು ಬರುತ್ತೆ. ಅಕ್ಷರಗಳು ಕೆಲವು ಪದಗಳಲ್ಲಿ ಸೈಲೆಂಟ್ ಲೆಟರ್ಸ್ ಬರುತ್ತೆ. ಸೊ ಸೈಲೆಂಟ್ ಲೆಟರ್ಸ್ ನಾವೇ ನೋಡೋಣ. ಈಗ ಇಲ್ಲಿ ಇವತ್ತಿನ ಪಾಠದಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ ಅಂದ್ರೆ ನಿಮಗೆ ಹೈ ಫ್ರೀಕ್ವೆನ್ಸಿ ಸಫಿಕ್ಸಸ್. ಓಕೆ, ಸೊ ಹಾಗಾದ್ರೆ ಏನು ಹೈ ಫ್ರೀಕ್ವೆನ್ಸಿ ಸಫಿಕ್ಸಸ್ ಅಂದ್ರೆ? ಬಾಲ. ಕನ್ನಡದಲ್ಲಿ ನಾನು ಬಾಲ ಅಂತ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಅಲ್ಲಿ ಆಕ್ಚುಲಿ ಬಾಲ ಅಲ್ಲ ಅದು, ಕನ್ನಡದಲ್ಲಿ ನಾವು ಬಾಲ ಅಂತ ಹೇಳೋಣ. ಏನು ಬಾಲ? ನಾವು ಇಂಗ್ಲಿಷ್ ಕಲಿಬೇಕಾದ್ರೆ ಬರೀ ಅಕ್ಷರಗಳು ನಾವು ಏನೇನು ಕಲ್ತಿದ್ವಿ ಅಷ್ಟು ಸಾಲದು. ಇನ್ನು ಏನ್ ಕಲಿಬೇಕು, ಹೆಂಗ್ ಕಲಿಬೇಕು? ರೈಟ್? ಈಗ ನೋಡಿ, ಇಲ್ಲಿ ನಾನು ನಿಮಗೆ ಹೈ ಫ್ರೀಕ್ವೆನ್ಸಿ ಸಫಿಕ್ಸಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಫಸ್ಟ್ ನಾವು ಏನ್ ಕಲ್ತ್ವಿ? ಸ್ಟಾರ್ಟಿಂಗ್ ಅಲ್ಲಿ ಆ ಬ ಕ ಅಂತ ಕಲ್ತ್ವಿ. ಸೊ ನಾನು ಏನ್ ಹೇಳಿದೆ? ಆ ಅಂತ ಹೇಳಿದೆ. ರೈಟ್? ರೈಟ್. ಏನ ಆ ಅಂತ ಹೇಳ್ಬೇಕು ಅಂತ ಹೇಳಿದೆ. ಇನ್ನು ಮೇಲೆ ಹಿಂಗೆ ಹೇಳ್ಬೇಕು ಅಂತ. ಆದ್ರೆ ಎಲ್ಲಾ ಕಡೆ ಆ ಆಗೋದಿಲ್ಲ. ನಾನು ಹೇಳಿದೆ ನಿಮಗೆ 60 to 70% ಮಾತ್ರ ಎ ಬಂದು ಆ ಅಂತ ಸೌಂಡ್ ಬರುತ್ತೆ. ನಿಮಗೆ ಸೌಂಡ್ ಚೇಂಜ್ ಆಗುತ್ತೆ. ಅದು ಎಲ್ಲೆಲ್ಲಿ ಯಾವ್ಯಾವ ತರ ಚೇಂಜ್ ಆಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಈಗ ಈ ಪಾಠದಲ್ಲಿ ಏನ್ ಕಲಿತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಇಲ್ಲಿ ನಾನು ಆ ಅಂತ ಹೇಳಿದ್ದೆ, ಎಲ್ ನ ಲ್. ಆ ಲೆಕ್ಕದಲ್ಲಿ ಏನಾಗ್ಬೇಕು? ಆಲ್ ಆಗ್ಬೇಕು. ಬಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿ ಒಂದು ಡ್ಯಾಶ್ ಕೊಟ್ಟಿದ್ದೀನಿ ನೋಡಿ. ಸೊ ಅದರ ಅರ್ಥ ಏನು? ಈ AL ಕೊನೆಗೆ ಬಂದಾಗ, AL ಕೊನೆಯಲ್ಲಿ, ಪದದ ಕೊನೆಯಲ್ಲಿ AL ಬಂದ್ರೆ ಅದನ್ನ ನಾವು ಆಲ್ ಅಂತ ಹೇಳೋದಿಲ್ಲ. ಎಕ್ಸೆಪ್ಟ್ ಸಿಂಗಲ್ ಸಿಲಬಲ್ ವರ್ಡ್ಸ್. ಓಕೆ, ಆಲ್ ಅಂತ ಹೇಳೋದಿಲ್ಲ. ಏನಂತ ಹೇಳ್ತೀವಿ? AL ಬಂದ್ರೆ ಅಲ್. ಓಕೆ, AL ಬಂದ್ರೆ ಅಲ್ ಅಂತ ಹೇಳ್ತೀವಿ. AN ಬಂದ್ರೆ ಅನ್ ಅಂತ ಹೇಳ್ತೀವಿ. AN ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಆನ್. ಉದಾಹರಣೆಗೆ AND ಏನಾಗುತ್ತೆ? ಇದು
ಆ್ಯಂಡ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಆ್ಯಂಡ್ ಅಂತ ಹೇಳ್ತೀವಿ. ಈಗ ಅದೇ ತರ ABLE ಸಿಂಗಲ್ ಸಿಲಬಲ್ ವರ್ಡ್ ಆದ್ರೆ, ಒಂದೇ ಸಿಲಬಲ್ ವರ್ಡ್ ಆದ್ರೆ, ಉದಾಹರಣೆ ಟೇಬಲ್ ಅಂತ ಹೇಳಿದಾಗ ಇದನ್ನ ಎ ಅಂತ ಹೇಳ್ತೀವಿ. ಅದು ಕಾರಣ ನಾನು ಹೇಳಿದ್ರೆ ಇಲ್ಲಿ ಇ ಬರೋದ್ರಿಂದ ಎ ಅಂತ ಹೇಳ್ತೀವಿ. ಆದ್ರೆ ಇದೇ ದೊಡ್ಡ ಪದದಲ್ಲಿ ಇದು ಏಬಲ್ ಅಂತ ಬರಲ್ಲ. ದೊಡ್ಡ ಪದದಲ್ಲಿ ಅಬಲ್ ಅಬಲ್. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನಾವೇನ್ ಹೇಳಿದ್ರೆ, ಇಲ್ಲಿ ಎಲ್ ಬಂದಿದೆ, ಎಲ್ ನಾವು ಆರ್ ಅಂತ ಹೇಳಲ್ಲ, ಅಲ್ ಅಂತ ಹೇಳ್ತೀವಿ. ಅವಾಗ ನೀವು ಹೇಳ್ತೀರಾ, ಸರ್ ಎಲ್ಲಿ ನಾವು ಅಲ್ ಅಂತ ಹೇಳ್ತೀವಿ? ಇಲ್ಲಿ ನೋಡಿ, ಇಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಬರೋದಾದ್ರೆ NAL ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ, ನಾನು ನಿಮಗೆ CVC ಹೇಳ್ಕೊಟ್ಟಿದ್ದೀನಲ್ವಾ, CVC. ಉದಾಹರಣೆಗೆ NAL ಇದನ್ನ ಹೆಂಗ್ ಹೇಳ್ತೀರಾ? ನ್ಯಾಲ್. ಬಟ್ ಇಲ್ಲಿ ಕೊನೆಯಲ್ಲಿ ಬಂದಿದೆ, ಇದು ಕೊನೆಯಲ್ಲಿ, ಪದದ ಕೊನೆಯಲ್ಲಿ AL ಬಂದಿದೆ. ಸೊ N ಇಲ್ಲಿದೆ, AL ಇದೆ. AL ಕೊನೆಯಲ್ಲಿ ಬಂದಾಗ ಏನ್ ಹೇಳ್ಬೇಕು? ಅಲ್. ಉದಾಹರಣೆಗೆ ಇದನ್ನ ಪ್ರೊನೌನ್ಸ್ ಮಾಡ್ತೀನಿ, ಕಂಪ್ಲೀಟ್ ಆಗಿ ಪ್ರೊನೌನ್ಸ್ ಮಾಡ್ತೀನಿ. ನ್ಯಾಷನಲ್. ಸೊ ಇಲ್ಲಿ NAL ಇದೆ, ಇದನ್ನ ನಾನು ಕೊನೆಯಲ್ಲಿ ಬಂದಾಗ ಏನ್ ಹೇಳ್ತೀವಿ? ನಲ್ ಅಂದ್ರೆ ಅರ್ಥ ಏನು? ಇಲ್ಲಿ ಎಂತಂದ್ರೆ ಉಳ್ಕೊಳ್ಳೋದೇನು? ಅಲ್. ನಲ್. ನ್ಯಾಷನಲ್ ಅಂತ ಹೇಳಲ್ಲ. ಮಾಡ್ಕೊಳ್ತೀರಾ ಇದಕ್ಕೆ? ಓಕೆ, ಸೊ ಇಲ್ಲಿ ಅಲ್ ಕೊನೆಯಲ್ಲಿ ಬಂದಾಗ ಅಲ್, ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಆಲ್ ಅಲ್ ಅಂತಾನು ಬರುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕಾಮನ್ ಆಗಿ ನಿಮಗೆ ಅಲ್ ಅಂತ, ಆಲ್ ಅಂತಾನೆ ಬರುತ್ತೆ. ಕೊನೆಯಲ್ಲಿ ಆಲ್ಮೋಸ್ಟ್ ನಿಮಗೆ ಅಲ್ ಅಂತ ಬರುತ್ತೆ. ಸೊ ನ್ಯಾಷನಲ್. ಅದೇ ತರ ಇಲ್ಲಿ AL ಅಲ್ ಅಥವಾ CAL ಇದೆ. CAL ನ ನಾನು ಏನ್ ಹೇಳ್ಬೇಕು ಅಂತ ಹೇಳಿದೆ? ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಲ್. ಉದಾಹರಣೆಗೆ ಕ್ಯಾಲ್ಕ್ಯುಲೇಟರ್, ಸಿಂಪಲ್ ವರ್ಡ್. ಕ್ಯಾಲ್ಕ್ಯುಲೇಟರ್ ಅಥವಾ ಕ್ಯಾಲ್ಕ್ಯುಲೇಷನ್. ಮ್ಯಾಲ್, ಫ್ಯಾಲ್. ಸ್ಟಾರ್ಟಿಂಗ್ ಅಲ್ಲಿ ಈ ತರ ನಿಮಗೆ CVC ಬಂದ್ರೆ ಆಲ್ ಬೇಸಿಕ್ ಲೆವೆಲ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಈಗ ಬಟ್ ಅದೇ ನಿಮಗೆ CAL ಕೊನೆಗೆ ಬಂದ್ರೆ ನಾವು ಕಲ್ ಅಂತ ಹೇಳ್ಬೇಕು, ಕ್ಯಾಲ್ ಅಂತ ಹೇಳಲ್ಲ. ಸೊ ಇಲ್ಲಿ ನಾವು ನಲ್, NAL ನಲ್, ಇಲ್ಲಿ CAL ಕಲ್, ಯಾಕಂದ್ರೆ ಕೊನೆಯಲ್ಲಿ ಬಂದಿದೆ. ಅದಕ್ಕೆ ನಾವು ಸಫಿಕ್ಸ್ ಅಂತ ಹೇಳ್ತೀವಿ. ಸಫಿಕ್ಸ್ ಅಂದ್ರೆ ಬಾಲ, ಅಂದ್ರೆ ಇದು ಲಾಜಿಕ್ ಪ್ಲಸ್ AL, ಲಾಜಿಕಲ್. ಇಲ್ಲಿ ನೇಷನ್ ಪ್ಲಸ್ AL, ನ್ಯಾಷನಲ್. ಅರ್ಥ ಆಯ್ತಾ? ಇದೊಂದು ಬೇಸಿಕ್ ವರ್ಡ್ ನೋಡಿ. ಈಗ ಆಕ್ಚುಲಿ ಇದು ಈಗ ಈ ಪದ ಏನಾಗುತ್ತೆ ನೋಡಿ, ನೇಷನ್ ಅಂದ್ರೆ ರಾಷ್ಟ್ರ, ನೇಷನ್. ಇದು ಲಾಜಿಕ್, ನೇಷನ್ ಲಾಜಿಕ್. ಸೊ ಇದೊಂದು ಪದ. ಇದಕ್ಕೆ ನಾವು AL ಸೇರಿಸ್ತಾ ಇದ್ದೀನಿ ನಾನು ಇಲ್ಲಿ. AL ಸೇರಿಸಿದಾಗ ನೇಷನ್ ಇರೋದು ನ್ಯಾಷನಲ್ ಆಗುತ್ತೆ, ಅದು ಬೇರೆ ಪಾಠ. ನೇಷನ್ ಅಂತ ಇರೋದು ನ್ಯಾಷನಲ್ ಆಗುತ್ತೆ. ಸೊ ಇಲ್ಲಿ ನಲ್ ಅಂತ ಹೇಳ್ತೀವಿ ಹೊರತು ನ್ಯಾಲ್ ಅಂತ ಹೇಳಲ್ಲ. ಇಲ್ಲಿ ಲಾಜಿಕ್ ಇರೋದು ನಾನು AL ಹಾಕ್ತೀನಿ, ಲಾಜಿಕ್ಯಾಲ್ ಆಗಲ್ಲ, ಲಾಜಿಕಲ್. ಇವಾಗ ಅರ್ಥ ಆಯ್ತಾ ಬೇಸಿಕ್ ಕಾನ್ಸೆಪ್ಟ್? ಸೊ ಕೊನೆಯಲ್ಲಿ ಬಂದಾಗ ನಾವು ಫಸ್ಟ್ ಏನ್ ಪ್ರಾಕ್ಟೀಸ್ ಮಾಡಿರ್ತೀವಿ, ಎ ಇ ಆ ತರ ಬರೋದು ಇಲ್ಲ, ಸ್ವಲ್ಪ ಚೇಂಜ್ ಆಗುತ್ತೆ. ನಾನು ಫಸ್ಟ್ ಹೇಳಿದ್ದೆ ನಿಮಗೆ AEIOU ಬರೋದು 70% ಅಂತ. ಈಗ ಕೊನೆಯಲ್ಲಿ ಬಂದಾಗ ಸ್ವಲ್ಪ ಚೇಂಜ್ ಆಗುತ್ತೆ, ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ನೋಡಿ AN ನಾನೇನ್ ಹೇಳಿದೆ? ಕೊನೆಯಲ್ಲಿ ಬಂದಾಗ ಆಂಡ್. ಓಕೆ, ಸೊ ಆನ್ ಅಥವಾ PAN ಪ್ಯಾನ್, BAN ಬ್ಯಾನ್, ಆನ್ ಅಂತ ಬರುತ್ತೆ. ಅದೇ ನಿಮಗೆ ಕೊನೆಯಲ್ಲಿ ಬಂದಾಗ ಇದು CAN ಕ್ಯಾನ್, MAN ಮ್ಯಾನ್ ಅಲ್ವಾ? ಇದಿಲ್ಲ ಅಂತ ಇಟ್ಕೊಳ್ಳಿ. ಬರೀ ಇದನ್ನ ಮಾತ್ರ ಹೋದ್ರೆ ಏನು? CAN ಕ್ಯಾನ್, MAN ಮ್ಯಾನ್. ಹೌದಾ? ಎಸ್, ಕರೆಕ್ಟ್ ಅದು. ಆದ್ರೆ ಇದೇ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ಹಂಗೆ ಹೇಳ್ಬೇಕೆ ಹೊರತು ಇದು ಕೊನೆಯಲ್ಲಿ ಬಂದಿದೆ. ಇದು ಪದದ ಕೊನೆಯಲ್ಲಿ CAN ಕ್ಯಾನ್ ಪದದ ಕೊನೆಯಲ್ಲಿದೆ, MAN ಮ್ಯಾನ್ ಪದದ ಕೊನೆಯಲ್ಲಿದೆ. ಸೊ ಹಾಗಾದ್ರೆ ಇಲ್ಲಿ ಒಂದೇ ತರ ಇರೋ ವರ್ಡ್ಸ್ ಅಕ್ಷರಗಳು ಯಾವುದು? AN. ಇಲ್ಲೂ AN ಇದೆ. ಆಗೇನಾಗುತ್ತೆ? ಇದು ಆನ್ ಅಂತ ಆಗಲ್ಲ, ಇದೇನಾಗುತ್ತೆ? ಅನ್. ಓಕೆ, ಅವಾಗ ಏನಾಗುತ್ತದೆ? ಅಮೆರಿಕ್ಯಾನ್ ಅಲ್ಲ, ಅಮೆರಿಕನ್. ಇದೇನಾಗುತ್ತೆ? ಹ್ಯೂಮನ್ ಅಥವಾ HUM ಹಮ್ ಆಗುತ್ತೆ. ಬಟ್ ಇಲ್ಲಿ ಹ್ಯೂಮನ್ ಯಾಕಾಗುತ್ತೆ ಅಂತ ಅದಾದ್ಮೇಲೆ ಹೇಳ್ತೀನಿ. HU ಬಂದಾಗ ಹ್ಯೂ ಅಂತ ಬರುತ್ತೆ, HU ಹ ಎರಡು ಬರುತ್ತೆ. 70% ಹ ಅಂತ ಬರುತ್ತೆ,
30% ನಿಮಗೆ ಹ್ಯೂ ಅಂತ ಬರ್ತದೆ. ಹ್ಯೂಮನ್, ಹ್ಯುಮ್ಯಾನಿಟಿ, ಹ್ಯೂಮಿಲಿಯೇಟ್, ಹ್ಯೂಮಿಟ್. ಓಕೆ, ಸೊ ಇಲ್ಲಿ ಹ್ಯೂಮನ್, ಹ್ಯೂಮ್ಯಾನ್ ಅಲ್ಲ. ಇಲ್ಲಿ ಸರ್ ನಾನು ಇಲ್ಲಿ HU ತೆಗೆದು MEAN ಹೇಳ್ತೀನಿ, ಮ್ಯಾನ್ ಆಗಲ್ಲ. ಆಮೇಲೆ HU ಹಾಕ್ತೀನಿ, ಹ್ಯೂಮ್ಯಾನ್ ಆಗುತ್ತಾ? ಇಲ್ಲ, ಹ್ಯೂಮ್ಯಾನ್ ಆಗಲ್ಲ. ಯಾಕೆಂದ್ರೆ ನಾನು ಹೇಳ್ತಾ ಇರೋದೇನು, ಕೊನೆಯಲ್ಲಿ ಯಾವುದೇ ಪದದ ಕೊನೆಯಲ್ಲಿ, ಯಾವುದೇ ಪದ ಅಂತ ಹೇಳಕ್ಕಾಗಲ್ಲ, 99% ವರ್ಡ್ಸ್ ಕೊನೆಯಲ್ಲಿ AN ಬಂದಾಗ, AN ಬಾಲ, ಸೊ ಅದಕ್ಕೆ ನಾನು ಲೈನ್ ಕೊಟ್ಟಿದ್ದೀನಿ ನೋಡಿ, ಬಾಲ ಇದು ಬಂದಾಗ ನೀವು ಅನ್ ಅಂತ ಹೇಳಬೇಕು. ಇಲ್ಲೂ ನಾನು 2 ಎಕ್ಸಾಂಪಲ್ ಮಾತ್ರ ಕೊಟ್ಟಿರ್ತೀನಿ ಪದಗಳು. ನ್ಯಾಷನಲ್ ಅಲ್, ಅಲ್, ಅಮೆರಿಕನ್ ಅನ್, ಸೊ ಅಲ್, ಅನ್. ಓಕೆ, ಇದು ತುಂಬಾ ಮುಖ್ಯ, ಇದು ಬಹಳ ಮುಖ್ಯ. ಇದು ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ಇದನ್ನ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಬಾಯ್ಪಾಠನೆ ಮಾಡಬೇಕು ಇದು. ಓಕೆ, ನೆಕ್ಸ್ಟ್ ಇಲ್ಲಿ ABLE. ABLE ಒಂದು ಪದ ಆದ್ರೆ, ಬರೀ ABLE ಬಂದಾಗ ನಾವು ಏಬಲ್ ಅಂತಾನೆ ಓದ್ತೀವಿ. ಬರೀ ABLE ಬಂದಾಗ ಏಬಲ್, ಅಥವಾ T ಹಾಕಿದ್ರೆ ಟೇಬಲ್, F ಹಾಕಿದ್ರೆ ಫೇಬಲ್, A ಅಂತ ಬರುತ್ತೆ. ಆದ್ರೆ ಇಲ್ಲಿ ಇದ್ರ ಜೊತೆಗೆ ಸೇರ್ಕೊಂಡಿದೆ ನೋಡಿ, ABLE ಸಪರೇಟ್ ಆಗಿಲ್ಲ, ಬೇರೆ ಅಕ್ಷರಗಳ ಜೊತೆ ಸೇರಿದೆ. ಇಲ್ಲಿ ABLE ಇದೆ, ಇಲ್ಲೂ ABLE ಇದೆ ಅಲ್ವಾ? ಓಕೆ, ರೈಟ್, ಗೊತ್ತಾಗ್ತಿದೆಯಲ್ಲ? ಸೊ ಇಲ್ಲಿ ABLE ಇದೆ, ಇಲ್ಲೂ ABLE ಇದೆ. ಎಲ್ಲಿದೆ? ಇಲ್ಲಿದೆ. ಓಕೆ, ಸೊ ಇದು ಕೊನೆಯಲ್ಲಿ ಬಂದಿದೆ ಅಲ್ವಾ? ಕೊನೆಯಲ್ಲಿ ಬಂದಾಗ ಏಬಲ್ ಅಂತಾನೆ ಬರಲ್ಲ. ಸೊ ಇಲ್ಲಿ ನಿಮಗೆ CAP ಕ್ಯಾಪ್ ಅನ್ಸ್ಬೋದು, ಏಬಲ್, ಕ್ಯಾಪ್ ಏಬಲ್, ಕ್ಯಾಪ್ ಏಬಲ್, ಅದು ಸರಿನಾ? ಇಲ್ಲ. ಇಂಗ್ಲಿಷ್ ಅಲ್ಲಿ ಇನ್ನೊಂದು ರೂಲ್ಸ್ ಇದೆ. ಒಂದೇ ಪದದಲ್ಲಿ ಹೋಗ್ತಾ ಹೋಗ್ತಾ ಕೆಲವು ವಿಷಯಗಳು, ಹೊಸ ವಿಷಯಗಳನ್ನು ನಾವು ಕಲಿತಾ ಹೋಗ್ತೀವಿ. ಒಂದೇ ಪದದಲ್ಲಿ 2 A ಬಂದ್ರೆ, ಅಥವಾ ಒಂದೇ ಪದದಲ್ಲಿ 2 O ಬಂದ್ರೆ, ಅವೆರಡರ ಸೌಂಡ್ ಚೇಂಜ್ ಆಗುತ್ತೆ. ಅರ್ಥ ಆಯ್ತಾ? ಏನು ಪಾಠ ಇದೆ ಮುಂದೆ, ನಿಮಗೆ ಸಪರೇಟ್ ಆಗಿ ಪಾಠ ಇದೆ. ಒಂದೇ ಪದದಲ್ಲಿ 2 A ಬಂದ್ರೆ, ಅಥವಾ ಒಂದೇ ಪದದಲ್ಲಿ 2 O ಬಂದ್ರೆ, ಇದರ ಈ ಅಕ್ಷರ, ಇದಕ್ಕೆ 2 A ಇರುತ್ತಲ್ವಾ, ಒಂದು A ಒಂದು ಸೌಂಡ್ ಬರುತ್ತೆ, ಇನ್ನೊಂದು A ಎರಡನೇ ಸೌಂಡ್ ಬರುತ್ತೆ. ಎರಡು ಒಂದೇ ತರ ಬರಲ್ಲ ಇದರಲ್ಲ. ಹಾಗೆ ಇಲ್ಲಿ K, CA ಬಂದಾಗ K ಅಂತ ಹೇಳ್ತೀವಿ, ಇಲ್ಲಿ ಪ. ಸೊ ಇಲ್ಲಿ ಅ ಅಂತಾನೂ ಬರೋದಿಲ್ಲ. ಸೊ A ಅನ್ನೋ ಅಕ್ಷರಕ್ಕೆ A ಅಂತಾನೂ ಸೌಂಡ್ ಬರುತ್ತೆ, ಅ ಅಂತಾನೂ ಸೌಂಡ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಕೇಪಬಲ್, ಕೇಪಬಲ್. ಸೊ ಇಲ್ಲಿ ಕೊನೆಗೆ ನಿಮಗೆ ಸೌಂಡ್ ಏನ್ ಬರುತ್ತೆ, ಅಬಲ್, ಅಬಲ್, ಕೇಪಬಲ್, ಕ್ಯಾಪಬಲ್ ಅಲ್ಲ, ಕೇಪಬಲ್, ಕೇಪಬಲ್. ಸೊ ಇಲ್ಲಿ ಅಬಲ್ ಬಂದಿರೋದ್ರಿಂದ, ಇಲ್ಲಿ A ಆಲ್ರೆಡಿ ಇರೋದ್ರಿಂದ, ಇದನ್ನ ಇಲ್ಲೊಂದು A ಇರೋ, ಇಲ್ಲಿ ಪಕ್ಕ 2 A ಇದೆ ನೋಡಿ, ಪಕ್ಕದಲ್ಲೇ ಇದೆ. ಹಾಗಾಗಿ ನಮಗೆ ಆ ಎ ಅಂತ ಬರುತ್ತಾ, ಅವೆರಡು ಡಿಫರೆನ್ಸ್ ಇರುತ್ತೆ. ಇಲ್ಲಿ ನಾವು A ಅಂತ ಹೇಳ್ಬೇಕು, ಕೇಪಬಲ್, ಕೇಪಬಲ್. ಈ ತರ ಕನ್ಫ್ಯೂಸಿಂಗ್ ವರ್ಡ್ಸ್ ನಿಮಗೆ ಮುಂದೆ ಹೇಳ್ಕೊಡ್ತೀನಿ. 2 A ಬಂದಾಗ, 2 O ಬಂದಾಗ ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋದನ್ನ ಮುಂದೆ ಪಾಠದಲ್ಲಿ ಹೇಳ್ತೀನಿ. ಈಗ ಜಸ್ಟ್ ಅರ್ಥ ಮಾಡ್ಕೊಳ್ಳಿ, ನಾವು ಸಫಿಕ್ಸ್, ಇಲ್ಲಿ ಯಾವ್ದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ವಿ, ಸಫಿಕ್ಸ್. ಇಲ್ಲಿ ಏಬಲ್ ಅಂತ ನಮಗೆ ಕಾಣಿಸುತ್ತೆ, ಇದೇ ಒಂದು ಪದ ಆದ್ರೆ ಏಬಲ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ಬಟ್ ಇದು ಏಬಲ್ ಯಾವ್ದಾದ್ರು ಅಕ್ಷರಗಳ ಜೊತೆ ಸೇರ್ಕೊಂಡಿದ್ರೆ, ಎಕ್ಸಾಂಪಲ್ ಸೇರ್ಕೊಂಡಿದ್ರೆ ಟೇಬಲ್, ಫೇಬಲ್ ಬಿಟ್ಟು, ಟೇಬಲ್, ಫೇಬಲ್, ಸ್ಟೇಬಲ್ ಅಂದ್ರೆ ಸಿಂಗಲ್ ಸಿಲಬಲ್, 2 ಸಿಲಬಲ್ ಬಿಟ್ಟು ಬೇರೆ, ಕೇಪಬಲ್ 3 ಸಿಲಬಲ್, ಕೇಪಬಲ್ 3 ಸಿಲಬಲ್. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. 3 ಸಿಲಬಲ್ ವರ್ಡ್ಸ್ ಅಲ್ಲಿ ನಿಮಗೆ ಏಬಲ್ ಬಂದ್ರೆ ಅದನ್ನ ಏಬಲ್ ಅಂತ ಓದಬಾರ್ದು, ಅಬಲ್ ಅಂತ ಓದಬೇಕು. ಕೇಪಬಲ್, ಈ ತರ ಪದಗಳು, ಕೇಪಬಲ್ 3 ತಾಳ ಹಾಕೊಂಡು ಸಿಲಬಲ್ ಅಂತ ಹೇಳಿದ್ರೆ. ಈಗ ಟೇಬಲ್, ಟೇಬಲ್ 2, ಫೇಬಲ್ 2, ಸ್ಟೇಬಲ್ 2 ಸಿಲಬಲ್ ಅಂತ ಹೇಳ್ತೀವಿ ಅದಕ್ಕೆ. ಇದು ಕೇಪಬಲ್, ಕೇಪಬಲ್. ಇದು ಕಂಫರ್ಟಬಲ್, ಕಂಫರ್ಟಬಲ್. ಓಕೆ.